ನಮ್ಮ ಹತ್ರ ಲ್ಯಾಪ್ಟಾಪ್ಸ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಯೂಸ್ ಆಗಿದ್ರು ಯೂಸ್ ಆಗಿಲ್ಲ ಅನ್ನೋ ಥರ ಇರುತ್ತೆ. ನೀವು ಲ್ಯಾಪ್ಟಾಪ್ ಕಂಡೀಷನ್ ನೋಡ್ಬೋದು. ನೀವು ಒಂದು 10-15 ಸಾವಿರ ರೂಪಾಯಿ ರೇಂಜಲ್ಲಿ ಕೊಟ್ಟರೆ ಈ ಟೈಪಲ್ಲಿ ಬಿಸ್ನೆಸ್ ಯೂಸ್ ಮಷಿನ್ ಕಂಪ್ನಿನಲ್ಲಿ ಯೂಸ್ ಆಗಿರುತ್ತಲ್ವಾ, ಇದು ಹೊಸದು ನೀವು ಚೆಕ್ ಮಾಡ್ಬಿಟ್ಟು ನೋಡ್ಬೋದು. ಡೆಲ್ 5 ಸೀರೀಸು ಲ್ಯಾಟಿಟ್ಯೂಡ್ 85,000 ರೂಪೀಸ್ ಹೊಸ ಬಡ್ಜೆಟ್ ನೋಡೋರಿಗೆ 5,000 ರೂಪಾಯಿಂದನೇ ಮಷಿನ್ ಸಿಗುತ್ತೆ. ಈ ಥರ ನಿಮಗೆ ಮಿನಿಮಮ್ ಒಂದೊಂದು ಜನರೇಷನ್ ವೈಸು ಅಟ್ಲೀಸ್ಟ್ 30-40 ನಂಬರ್ಗಳು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀವಿ. ಓಕೆ 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 ಅಷ್ಟು ಲ್ಯಾಪ್ಟಾಪ್ಸ್ಗಳು ಬೈ ಆರ್ಡರ್ ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಅಪ್ರಾಕ್ಸಿಮೇಟ್ ಆ ಬೆಲೆ ಆಗ್ಬೋದು, ಆ ಥರ ಇರಲ್ಲ. ನಿಮ್ಗೆ ಇವತ್ತೇ ಆರ್ಡರ್ ಪ್ಲೇಸ್ ಮಾಡ್ಬೋದು, ಇವತ್ತೇ ನೀವು ಡೆಲಿವರಿ ತೊಗೊಂಡ್ಬಿಡ್ಬೋದು. ಅಟ್ಲೀಸ್ಟ್ ಒಂದು 15,000 ರೇಂಜಿನ ತೊಗೊಂಡ್ರೆ 7th ಜನರೇಷನ್ ಎಬೋ ಬಂದ್ಬಿಡುತ್ತೆ, 6th ಜನರೇಷನ್ ಮತ್ತು 7th ಜನರೇಷನ್ ಎಬೋ ಬರುತ್ತೆ. ಆ ಥರ ಮಷಿನ್ ತೊಗೊಂಡ್ರೆ ಅವರಿಗೂ ವರ್ಕಿಗೆ ಸಮಸ್ಯೆ ಇರಲ್ಲ. ವಿಂಡೋಸ್ 10, 11 ನಾರ್ಮಲ್ ಫೋಟೋಶಾಪ್ ವರ್ಕು ಎಲ್ಲ ವರ್ಕು ಮಾಡ್ಕೊಂಬಿಟ್ಟು ಹೋಗ್ಬೋದು. ಇದು ನೋಡಿ ಸರ್, ಇದು HP ಎಲೈಟ್ ಬುಕ್ ಅಂತ. ಓಕೆ, HP ಎಲೈಟ್ ಬುಕ್ ಏರೋ ಅಂತ. ಈ ಮಾಡಲ್ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂತೇಳಿ ಲೆಸ್ ದೆನ್ 30 ಮಿನಿಟ್ಸಲ್ಲಿ 80% ವರೆಗೂ ಚಾರ್ಜ್ ಆಗುತ್ತೆ. ಇದು ವೆಯ್ಟು ಅಷ್ಟೇ, ಏನು 1 kg ಇದೆ ಅಷ್ಟೇ. ನೀವು ವೆಯ್ಟ್ ಮಾಡ್ಬಿಟ್ಟು ನೋಡ್ಬೋದು. ಹೌದು ಸರ್. ಇದು ನೋಡಿ, ಇದು 1,30,000 ರೂಪೀಸ್ ಇರುತ್ತೆ. ಓಕೆ, ಇದು ನಿಮಗೆ 30,000 ರೂಪಾಯಿ ಒಳಗಡೆ ವಿತ್ 6 months ವಾರಂಟಿ ಜೊತೆಗೆ 11th ಜನರೇಷನ್ ಮಷಿನ್. ಸೊ ನಾರ್ಮಲ್ ಬಡ್ಜೆಟ್ ಫ್ರೆಂಡ್ಲಿ ಮಷಿನ್ ಬೇಕು, ಬ್ರೌಸಿಂಗ್ ಇದೆ ಅಥವಾ ಟ್ರೇಡಿಂಗ್ ಮಾಡ್ತಾರೆ ಆ ಥರ ಮಷಿನ್ಗಳು ಸಾಕು. ನಾರ್ಮಲ್ ಬರೀ ಒಂದು ಫೋಟೋಶಾಪ್ ವರ್ಕ್ ಇದೆ ಅಥವಾ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ಗಳನ್ನು ಜಾಯ್ನ್ ಆಗಿರ್ತಾರೆ, ಆ ಥರದ ಮಷಿನಿಗೆಲ್ಲ ಈ ಟೈಪಲ್ಲಿ ನಿಮಗೆ ಲೆಸ್ ದೆನ್ 15,000 ರೂಪೀಸಲ್ಲೇ ಈ ಥರ ಮಷಿನ್ ಬರುತ್ತೆ. ಇದು ಎಲ್ಲ ಆಪ್ಷನ್ ಇರುತ್ತೆ. ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಇರುತ್ತೆ, ಮ್ಯಾಟ್ ಫಿನಿಶ್ ಡಿಸ್ಪ್ಲೇ ಇರುತ್ತೆ, ಫುಲ್ HD ಮಷಿನ್ ನೀವು ನೋಡ್ಬೋದು. ನೀವು ಝೂಮ್ ಹಾಕಿದ್ರು ಗೊತ್ತಾಗುತ್ತೆ ಹೊಸದು ಹೆಂಗಿದೆ ಆ ಟೈಪಲ್ಲೇ ಇರುತ್ತೆ. ಓಕೆ ಓಕೆ, ಯೂಸೇ ಆಗಿಲ್ಲ ಅನ್ನೋ ಥರ ಅಷ್ಟು ನಿಮಗೆ ಕ್ವಾಲಿಟಿ ಇರುತ್ತೆ. ಸೊ ನಾರ್ಮಲ್ ಬಡ್ಜೆಟ್ ಫ್ರೆಂಡ್ಲಿ ಮಷಿನ್ ಬೇಕು, ಬ್ರೌಸಿಂಗ್ ಇದೆ ಅಥವಾ ಟ್ರೇಡಿಂಗ್ ಮಾಡ್ತಾರೆ ಆ ಥರ ಮಷಿನ್ಗಳು ಸಾಕು. ನಾರ್ಮಲ್ ಬರೀ ಒಂದು ಫೋಟೋಶಾಪ್ ವರ್ಕ್ ಇದೆ ಅಥವಾ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ಗಳನ್ನು ಜಾಯ್ನ್ ಆಗಿರ್ತಾರೆ, ಆ ಥರದ ಮಷಿನಿಗೆಲ್ಲ ಈ ಟೈಪಲ್ಲಿ ನಿಮಗೆ ಲೆಸ್ ದೆನ್ 15,000 ರೂಪೀಸಲ್ಲೇ ಈ ಥರ ಮಷಿನ್ ಬರುತ್ತೆ. ಇದು ಎಲ್ಲ ಆಪ್ಷನ್ ಇರುತ್ತೆ. ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಇರುತ್ತೆ, ಮ್ಯಾಟ್ ಫಿನಿಶ್ ಡಿಸ್ಪ್ಲೇ ಇರುತ್ತೆ, ಫುಲ್ HD ಮಷಿನ್ ನೀವು ನೋಡ್ಬೋದು. ನೀವು ಝೂಮ್ ಹಾಕಿದ್ರು ಗೊತ್ತಾಗುತ್ತೆ ಹೊಸದು ಹೆಂಗಿದೆ ಆ ಟೈಪಲ್ಲೇ ಇರುತ್ತೆ. ಓಕೆ ಓಕೆ, ಯೂಸೇ ಆಗಿಲ್ಲ ಅನ್ನೋ ಥರ ಅಷ್ಟು ನಿಮಗೆ ಕ್ವಾಲಿಟಿ ಇರುತ್ತೆ. ಎಲ್ಲ ಕೀಸು ನಾವು ಎಲ್ಲ ಲ್ಯಾಪ್ಟಾಪನ್ನು ನಮ್ಗೆ ಯಾವುದೇ ಲ್ಯಾಪ್ಟಾಪ್ ತೆಗೆದು ನೋಡಿದ್ರೆ ಇದು ಎಲ್ಲದೂ QC ಆಗಿರುತ್ತೆ. ಓಕೆ, ನೀವು ಬೇಕಾದ್ರೆ ಇನ್ನೂ ಒಂದ್ಸರಿ ನಿಮಗೆ ಅವ್ರ ಮುಂದೆ ನಿಮ್ಮ ಮುಂದೆನೇ ಬೇಕಾದ್ರೆ ಮಾಡಿಬಿಟ್ಟು ಲೈಕ್ ಕಸ್ಟಮರ್ ಮುಂದೆ ನೀವು ಮಾಡಿಬಿಟ್ಟು ತೋರಿಸ್ತೀವಿ. ಕರೆಕ್ಟ್ ಲ್ಯಾಪ್ಟಾಪ್ ತೊಗೊಳ್ಳಿ, ನಿಮ್ಗೆ ಯಾವ್ದು ವರ್ಕ್ ಆಗುತ್ತೋ ಆ ಥರದೇ ತೊಗೊಳ್ಳಿ. ನಿಮಗೆ ಮತ್ತೆ 7 days ನಿಮಗೆ ಬೇಕಾದ್ರೆ ರಿಪ್ಲೇಸ್ಮೆಂಟ್ ಟೈಮು ಬೇಕಾದ್ರೆ ಕೊಡ್ಬೋದು. ಮಿನಿಮಮ್ 7 days, 7 to 10 days. ನಿಮ್ಗೆ ಸೆಟ್ ಆಗಿಲ್ಲ ಅಂದರೆ ಬೇರೆ ಲ್ಯಾಪ್ಟಾಪ್ ತೊಗೊಂಡ್ಬಿಟ್ಟು ಹೋಗಿ, ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಂಬಿಡಿ ಅಂತ. ಹಾಯ್ ಹಲೋ ನಮಸ್ಕಾರ, ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ರಾಜಾಜಿನಗರಲ್ಲಿ ಲೊಕೇಟ್ ಆಗಿರೋಂಥ ವೈನ್ಯೂ ಈ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ ಶಾಪಿಗೆ ಬಂದಿದ್ದೀನಿ. ಇಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ಒಂದು ಸ್ಲೋಗನ್ ಚೆನ್ನಾಗಿದೆ ರೀ ಇವ್ರದ್ದು, ವೈನ್ಯೂ ಬೈ ಲೈಕ್ ಎ ನ್ಯೂ. ಅಂದರೆ ಹೊಸದನ್ನು ಯಾಕೆ ಪರ್ಚೇಸ್ ಮಾಡ್ತೀರಿ, ಹೊಸದಂತಿರುವ ಲ್ಯಾಪ್ಟಾಪ್ಸ್ಗಳನ್ನ ನಾವು ನಿಮ್ಗೆ ಕೊಡ್ತೀವಿ ಬನ್ನಿ ಅಂತ ಇವ್ರು ಕರಿತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಲೋಗನ್ನೇ. ನೀವು ಒಂದು ಕೆಲಸ ಮಾಡಿ, ಇಲ್ಲಿ ಎಷ್ಟರಿಂದ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ನನ್ನ ಪ್ರಶ್ನೆ ಮಾಡಬೇಡಿ, ಆದರೂ ಒಂದು ಹೇಳ್ತೀನಿ ನೋಡಿ. ಇವ್ರ ಹತ್ರ ನಿಮಗೆ 5,000 ರೂಪಾಯಿಂದನೂ ಲ್ಯಾಪ್ಟಾಪ್ ಸಿಗುತ್ತೆ. ಆದರೆ ಕಮೆಂಟ್ಸ್ ಏನು ಗೊತ್ತಾಗ್ತೀರಾ ನೀವು? ಇವ್ರ ಹತ್ರ 5,000 ರೂಪಾಯಿ ಹಾಕ್ರಿ, ಬೇರೆ ಕಡೆ 3,000 ರೂಪಾಯಿಗೆ ಸಿಗುತ್ತೆ ಅಂತ ಕಮೆಂಟ್ಸ್ ಹಾಕ್ತೀರಿ. ಎಷ್ಟರಲ್ಲಿ ಸಿಗುತ್ತೆ ಅನ್ನೋದಕ್ಕಿಂತ ನಿಮಗೆ ಯಾವ ಪರ್ಪಸ್ಗೆ ಲ್ಯಾಪ್ಟಾಪ್ ಬೇಕು ಅನ್ನೋದು ಅದು ಅತಿ ಮುಖ್ಯ ಆಗುತ್ತೆ. ನೀವು ಒಂದ್ಸರಿ ಇಲ್ಲಿ ವೈನ್ಯೂಗೆ ಭೇಟಿಯಾಗಿ ನಿಮಗೆ ಯಾವ ಪರ್ಪಸ್ಗೆ ಲ್ಯಾಪ್ಟಾಪ್ ಬೇಕು ಅಂತ ನೀವು ಹೇಳಿದ್ರೆ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಖಂಡಿತ ಹೇಳ್ತೀನಿ ರೀ ನಿಮಗೆ. ಅಂದರೆ ಮ್ಯಾಕ್ಸಿಮಮ್ 30%ಅಲ್ಲೇ ನಿಮಗೆ ಲ್ಯಾಪ್ಟಾಪ್ ಸಿಕ್ಬಿಡುತ್ತೆ. ಹೇಗೆ ಗೊತ್ತಾ? ಇವಾಗ 1,20,000 ರೂಪಾಯಿ ಲ್ಯಾಪ್ಟಾಪ್ ಇರುತ್ತೆ ಅಂತ ಇಟ್ಕೊಳ್ಳಿ, 30%ಗೆ ಸಿಕ್ಬಿಡುತ್ತೆ. 70% ನಿಮಗೆ ಉಳಿತಾಯ ಆಗುತ್ತೆ. ಅದನ್ನು ನೀವು ಬೇರೆ ಇದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ರೆಡಿನಾ? ವಿಡಿಯೋದೊಳಗಡೆ ಹೋಗೋಣವಾ? ಬನ್ನಿ ನಮ್ಮ ಜೊತೆ. ಸಂಕೇತ್ ಜೈನ್ ಸರ್ ಜಾಯ್ನ್ ಆಗ್ತಿದ್ದಾರೆ. ಅವ್ರು ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅವರು ಹೇಗೆ QC ಚೆಕ್ ಮಾಡ್ತಾರೆ, ಯಾವ ಥರ ಲ್ಯಾಪ್ಟಾಪ್ಗಳನ್ನ ಕೊಡ್ತಾರೆ, ಏನೇನು ಕಾನ್ಫಿಗರೇಷನ್ಸ್ ಇದೆ, ಎಷ್ಟು ರೇಂಜಲ್ಲಿದೆ ಅಂತ ತಿಳಿಸ್ಕೊಡ್ತಾರೆ. ರೆಡಿನಾ? ವಿಡಿಯೋದೊಳಗಡೆ ಹೋಗೋಣವಾ? ನಡೀರಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್. ಹೇಳಿ ಸರ್, ನಿಮ್ಮ ಹತ್ರ ಒಳ್ಳೆ ಲ್ಯಾಪ್ಟಾಪ್ಸ್ಗಳು ಸಿಗುತ್ತೆ ಅಂತ ಗೊತ್ತಾಯಿತು. ಹೌದು ಸರ್. ಅದರ ಬ್ರ್ಯಾಂಡ್ ಬಗ್ಗೆ ಹೇಳಿ, ಕಾನ್ಫಿಗರೇಷನ್ ಬಗ್ಗೆ ಹೇಳಿ, ಮತ್ತು ರೇಂಜ್ಗಳ ಬಗ್ಗೆ ಹೇಳಿ ಸರ್. ಓಕೆ, ನೋಡಿ ಸರ್, ನಮ್ಮ ಹತ್ರ ಏನಂತ ಹೇಳಿದ್ರೆ ನಾವು ಪ್ರೈಸ್ ಕಾಂಪೀಟ್ ಮಾಡಲ್ಲ, ಕ್ವಾಲಿಟಿ ಕಾಂಪೀಟ್ ಮಾಡ್ಬೋದು. ನಮ್ಮ ಹತ್ರ ಲ್ಯಾಪ್ಟಾಪ್ಸ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಯೂಸ್ ಆಗಿದ್ರು ಯೂಸ್ ಆಗಿಲ್ಲ ಅನ್ನೋ ಥರ ಇರುತ್ತೆ. ಮತ್ತೆ ಎಲ್ಲ ಕ್ವಾಲಿಟಿನೂ ಕಂಪ್ಲೀಟ್ಲಿ ಚೆಕ್ ಮಾಡಿರ್ತೀವಿ. ಲ್ಯಾಪ್ಟಾಪಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಪ್ರತಿ ಕಾಂಪೊನೆಂಟ್ಸ್ನು ಚೆಕ್ ಮಾಡಿ ಪರ್ಫೆಕ್ಟ್ಲಿ ವರ್ಕಿಂಗ್ ಇದೆ ಅಂದರೆ ಮಾತ್ರ ಅದಾದಮೇಲೆ ಸೇಲಿಗೆ ಬರುತ್ತೆ. ಓಕೆ ಓಕೆ, ನಿಮಗೆ ಲ್ಯಾಪ್ಟಾಪ್ ಕಂಡೀಷನ್ ನೋಡ್ಬೋದು. ನೀವು ಒಂದು 10-15 ಸಾವಿರ ರೂಪಾಯಿ ರೇಂಜಲ್ಲಿ ಕೊಟ್ಟರೆ ಈ ಟೈಪಲ್ಲಿ ಬಿಸ್ನೆಸ್ ಯೂಸ್ ಮಷಿನ್ ಕಂಪ್ನಿನಲ್ಲಿ ಯೂಸ್ ಆಗಿರುತ್ತಲ್ವಾ, ಇದು ಹೊಸದು ನೀವು ಚೆಕ್ ಮಾಡ್ಬಿಟ್ಟು ನೋಡ್ಬೋದು. ಡೆಲ್ 5 ಸೀರೀಸು ಲ್ಯಾಟಿಟ್ಯೂಡ್ 85,000 ರೂಪೀಸ್ ಹೊಸದಿರುತ್ತೆ ಈ ಮಷೀನಿಗೆ. ಓಕೆನಾ? ಈ ಮಷೀನಿಗೆ ನಿಮಗೆ ಕಾರ್ಪೊರೇಟ್ ಯೂಸರ್ ಮಷೀನು 3 lakh ರೂಪೀಸ್ ಇರುತ್ತೆ. ಇದೆ ಸರ್. P ಸೀರೀಸು 6 GB ಗ್ರಾಫಿಕ್ಸು ಕ್ವಾಡ್ರೋ, P ಸೀರೀಸ್
ಪ್ರೊಸೆಸರ್ ಬರುತ್ತೆ. ಪಿ ಅಂತ ಹೇಳಿದ್ರೆ ಪವರ್ ಸೀರೀಸ್, ಹೈ ಎಂಡ್ ಯೂಸ್ಗಳಿಗೆ, ಎಡಿಟಿಂಗ್ಗಳಿಗೆ, ಆ ಟೈಪಲ್ಲೆಲ್ಲ ಮಾಡ್ಬೋದು. ಓಕೆ ಓಕೆ ಓಕೆ. ಇವಾಗ ಮನೆಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಕಂಪ್ನಿ ಎಂಪ್ಲಾಯ್ಸ್ಗಳು ಇರ್ತಾರೆ, ಅವ್ರ ಮನೆಯಲ್ಲಿ ವರ್ಕ್ ಮಾಡಲಿಕ್ಕೆ ಬೇರೆ ಅಡಿಷನಲ್ ಲ್ಯಾಪ್ಟಾಪ್ ಬೇಕಾಗಿರುತ್ತೆ. ಸ್ಟೂಡೆಂಟು ಕೋರ್ಸ್ಗಳಿಗೆ ಜಾಯ್ನ್ ಆಗಿರ್ತಾರೆ, ಲ್ಯಾಪ್ಟಾಪ್ ಕೋಡಿಂಗು ಕೋರ್ಸ್ಗಳಿಗೆ ಜಾಯ್ನ್ ಆಗೋರು, ಅವರಿಗೆಲ್ಲರಿಗೂ ಆ್ಯಕ್ಚುಲಿ ಸಪೋರ್ಟ್ ಆಗೋ ಮಷಿನ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಓಕೆ ಸರ್. ಮತ್ತು ಕಂಪ್ನಿಗಳಿಗೆ, ಸ್ಟಾರ್ಟಪ್ ಕಂಪ್ನಿಗಳು ಆ ಥರ ತುಂಬ ಜನ ಕಸ್ಟಮರು ನಮ್ಮ ಹತ್ರ ತಗೊತಾ ಇರ್ತಾರೆ. ಓಕೆ ಓಕೆ ಓಕೆ. ಇವಾಗ ಒಂದು ಮನೆಯಲ್ಲಿ ಒಬ್ರಿಗೆ ನೀವು ಹೇಳಿದ್ರಿ ಕಂಪ್ನಿಯವ್ರು ತಗೋಬೇಕು, ತಗೊಳ್ತಾರೆ ಅಂತ, ಎಷ್ಟರಿಂದ ಯಾವ ಕಾನ್ಫಿಗರೇಷನ್? ಅದು ಸರ್ ಆ್ಯಕ್ಚುಲಿ ಬಡ್ಜೆಟೇ ನೋಡೋರಿಗೆ 5,000 ರೂಪಾಯಿಂದನೇ ಮಷಿನ್ ಸಿಗುತ್ತೆ. ಓಕೆ. ಬಟ್ ನಾವೇನು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಒಂದು ವರ್ಕ್ ಮಾಡಿದ್ರೆ ಸಾಫ್ಟ್ವೇರ್ ದಿನ ಅಪ್ಗ್ರೇಡ್ ಆಗುತ್ತೆ, ಹಾರ್ಡ್ವೇರ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಹಾರ್ಡ್ವೇರ್ ಅಟ್ಲೀಸ್ಟ್ 6th to 7th ಜನರೇಷನ್ ಅಂಡ್ ಎಬೋ ತಗೊಂಡ್ರೆ ಅವ್ರು ಅಟ್ಲೀಸ್ಟ್ ಒಂದು 4 years ನಾನ್ ಸ್ಟಾಪ್ ಆಗಿ ಯೂಸ್ ಮಾಡ್ಕೊಂತ ಹೋಗ್ಬೋದು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಬಡ್ಜೆಟೇ ನೋಡೋರಿಗೆ 5,000 ರೂಪಾಯಿ ಮಷಿನ್ ಬೇಕಾದ್ರೆ 5,000 ಸಿಗುತ್ತೆ, 10,000 ಸಿಗುತ್ತೆ. ಓಕೆ. ಒಂದೊಂದು ಅಟ್ಲೀಸ್ಟ್ ಒಂದು 15,000 ರೇಂಜಿನ ತಗೊಂಡ್ರೆ 7th ಜನರೇಷನ್ ಎಬೋ ಬಂದ್ಬಿಡುತ್ತೆ, 6th ಜನರೇಷನ್ ಮತ್ತೆ 7th ಜನರೇಷನ್ ಎಬೋ ಬರುತ್ತೆ. ಓಕೆ. ಆ ಥರ ಮಷಿನ್ ತೊಗೊಂಡ್ರೆ ಅವರಿಗೂ ವರ್ಕಿಗೆ ಸಮಸ್ಯೆ ಇರಲ್ಲ. Windows 10, 11, ನಾರ್ಮಲ್ ಫೋಟೋಶಾಪ್ ವರ್ಕು ಎಲ್ಲ ವರ್ಕು ಮಾಡ್ಕೊಂಬಿಟ್ಟು ಹೋಗ್ಬೋದು. ಓಕೆ. ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್. ನೋಡಿ ನಿಮಗೆ ಬನ್ನಿ, ಇದು ನೋಡಿ ಸರ್, ಇದು HP ಎಲೈಟ್ ಬುಕ್ ಅಂತ. ಓಕೆ. HP ಎಲೈಟ್ ಬುಕ್ ಏರೋ ಅಂತ. ಈ ಮಾಡಲ್ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂತೇಳಿ ಲೆಸ್ ದೆನ್ 30 minutes ಅಲ್ಲಿ 80% ವರೆಗೂ ಚಾರ್ಜ್ ಆಗುತ್ತೆ. ಇದು ವೆಯ್ಟು ಅಷ್ಟೇ, ಏನು 1 kg ಇದೆ ಅಷ್ಟೇ, ನೀವು ವೆಯ್ಟ್ ಮಾಡ್ಬಿಟ್ಟು ನೋಡ್ಬೋದು. ಹೌದು ಸರ್. ಹೌದು. ಟ್ರಾವೆಲ್ ಮಾಡಲಿಕ್ಕೆ ಅದಕ್ಕೆಲ್ಲದನ್ನು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು 11th ಜನರೇಷನ್ ಪ್ರೊಸೆಸರ್. ಇದು ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಈ ಟೈಪಲ್ಲಿ ನಿಮಗೆ ಲೇಟೆಸ್ಟ್ ಜನರೇಷನ್ ಇದು ಕಂಪ್ನಿ ಯೂಸರ್ ಮಷಿನ್. ಇದು ನೋಡಿ, ಇದು 1,30,000 ರೂಪೀಸ್ ಇರುತ್ತೆ. ಓಕೆ. ಇದು ನಿಮಗೆ 30,000 ರೂಪಾಯಿ ಒಳಗಡೆ ವಿತ್ 6 months ವಾರಂಟಿ ಜೊತೆಗೆ 11th ಜನರೇಷನ್ ಮಷಿನ್ ಬರುತ್ತೆ. ಸೂಪರ್ ಸರ್. ಲೆಸ್ ದೆನ್ 30,000 ವಿತ್ ಟಚ್ ಬೇಕಾದ್ರೆ ಟಚ್ ಇದೆ, ನಾನ್ ಟಚ್ ಬೇಕಾದ್ರೂ ನಾನ್ ಟಚ್ ಇದೆ. ಅಥವಾ ನಾರ್ಮಲ್ ಬಜೆಟ್ ಫ್ರೆಂಡ್ಲಿ ಮಷಿನ್ ಬೇಕು, ಬ್ರೌಸಿಂಗ್ ಇದೆ, ಅಥವಾ ಟ್ರೇಡಿಂಗ್ ಮಾಡ್ತಾರೆ, ಆ ಥರ ಮಷಿನ್ಗಳು ಸಾಕು. ನಾರ್ಮಲ್ ಬರೀ ಒಂದು ಫೋಟೋಶಾಪ್ ವರ್ಕ್ ಇದೆ, ಅಥವಾ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ಗಳನ್ನು ಜಾಯ್ನ್ ಆಗಿರ್ತಾರೆ, ಆ ಥರದ ಮಷಿನಿಗೆಲ್ಲ ಈ ಟೈಪಲ್ಲಿ ನಿಮಗೆ ಲೆಸ್ ದೆನ್ 15,000 ರೂಪೀಸ್ ಅಲ್ಲೇ ಈ ಥರ ಮಷಿನ್ ಬರುತ್ತೆ. ಇದು ಎಲ್ಲ ಆಪ್ಷನ್ ಇರುತ್ತೆ, ವಿತ್ ಬ್ಯಾಕ್ಲೈಟ್ ಕೀಬೋರ್ಡ್ ಇರುತ್ತೆ, ಮ್ಯಾಟ್ ಫಿನಿಶ್ ಡಿಸ್ಪ್ಲೇ ಇರುತ್ತೆ, ಫುಲ್ HD ಮಷಿನ್ ನೀವು ನೋಡ್ಬೋದು, ನೀವು ಝೂಮ್ ಹಾಕಿದ್ರು ಗೊತ್ತಾಗುತ್ತೆ ಹೊಸದು ಹೆಂಗಿದೆ ಆ ಟೈಪಲ್ಲೇ ಇರುತ್ತೆ. ಓಕೆ ಓಕೆ. ಯೂಸೇ ಆಗಿಲ್ಲ ಅನ್ನೋ ಥರ ಅಷ್ಟು ನಿಮಗೆ ಕ್ವಾಲಿಟಿ ಇರುತ್ತೆ. ಇದನ್ನೆಲ್ಲ ನಾವು ಟೆಸ್ಟ್ ಮಾಡಿ ಬ್ಯಾಟ್ರಿ ಹೆಲ್ತ್ನು ಅಷ್ಟು ಎಕ್ಸಲೆಂಟ್ ಬ್ಯಾಟ್ರಿ ಇರೋದನ್ನ ಮಾತ್ರ ನಿಮಗೆ ಸೇಲ್ ಮಾಡ್ತೀವಿ. ಅಂದರೆ ಒಂದು ಇ-ಕಾಮರ್ಸ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಸರ್ ಇದು. ಸರ್ ಇವಾಗ ರೀಫಬ್ಲಿಷ್ ಅಂದರೆ ಏನಂತ ಹೇಳಿದ್ರೆ, ರೀಫಬ್ಲಿಷ್ ಆಗಿರಲಿ ಹೊಸದಾಗಿರಲಿ, ಕ್ವಾಲಿಟಿ ಅಶ್ಯೂರೆನ್ಸ್ ಜೊತೆ ಸೇಲ್ ಮಾಡಿದ್ರೆ ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಒಂದು ಮೀನಿಂಗ್ ಇರುತ್ತೆ. ಸುಮ್ಮನೆ ಯಾವುದೋ ಒಂದು ಸೇಲ್ ಮಾಡಿದ್ರು, ಅವ್ರು ತಗೊಂಡು ಹೋದ್ರು, ಅದು ಅವ್ರಿಗೆ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ 5,000 ರೂಪಾಯಿ ಹಾಕಿದ್ರೆ 5,000 ರೂಪಾಯಿನೂ ವೇಸ್ಟ್ ಅಲ್ವಾ? ಹೌದು. ಸೊ ಅದಕ್ಕೆ ನಾವೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಲೇಟೆಸ್ಟ್ ಜನರೇಷನ್ ವಿತ್ ಕ್ವಾಲಿಟಿ. ಸೆಕೆಂಡ್ಸ್ ಲ್ಯಾಪ್ಟಾಪಲ್ಲಿ ಕೆಲವರಿಗೆ ಏನಂದ್ರೆ ಡಿಸಪಾಯಿಂಟ್ ಆಗಿರುತ್ತೆ, ಯಾವುದೋ ಲ್ಯಾಪ್ಟಾಪ್ ಸೇಲ್ ಮಾಡ್ತಾರೆ, ಸಪೋರ್ಟ್ ಇರಲ್ಲ, ತಗೊಂಡು ಅದು ಎಷ್ಟೇ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು ಒಂದು ವೇಸ್ಟ್ ಆಗಿಬಿಟ್ಟಿರುತ್ತೆ. ಬಟ್ ಇದು ಆ ಥರ ಇರಲ್ಲ. ಹೊಸದು ಏನು ತಗೊಂಡಾಗ ಏನಿರುತ್ತೆ ಅದೇ ಪರ್ಫಾರ್ಮೆನ್ಸ್ ಇದು ಮಷೀನಲ್ಲಿ ಇರುತ್ತೆ. ಇದು ಯೂಸ್ ಆಗಿ, ರಿಪೇರ್ ಆಗಿ, ಪ್ಯಾಚ್ ವರ್ಕ್ ಆಗಿ ಆ ಥರ ಏನೂ ಆಗಿರಲ್ಲ. ತಗೊಂಡವರು ಏನಂತ ಹೇಳಿದ್ರೆ ಫುಲ್ 100% ಟೆನ್ಷನ್ ಫ್ರೀ ಆಗಿ ತಗೊಂಡು ಹೋಗ್ಬೋದು. ಸಮಸ್ಯೆ ಏನೇ ಆದರೂ ನಮ್ಮದು ಸರ್ವಿಸ್ ಇರುತ್ತೆ, ವಾರಂಟಿನೂ ಇರುತ್ತೆ. ಎಲ್ಲ ಲ್ಯಾಪ್ಟಾಪನ್ನು ವಾರಂಟಿ ಜೊತೆಗೇ ನಾವು ಸೇಲ್ ಮಾಡ್ತೀವಿ. ವಿತೌಟ್ ವಾರಂಟಿಗೆ ತಗೊಂಡು ಹೋದ್ಮೇಲೆ ಮುಗೀತು ಸೆಕೆಂಡ್ಸ್ ಲ್ಯಾಪ್ಟಾಪು ಆ ಥರ ಇರುತ್ತೆ. ನೋಡಿ ಇವಾಗ ಎಲ್ಲರಿಗೂ 2 ಸ್ಪೆಸಿಫಿಕೇಶನ್ ಇರುತ್ತೆ. ಓಕೆ. ಒಂದು ಕೆಲವರು ಪ್ರೈಸ್ ಸೆಟ್ ಮಾಡ್ಕೊಂಡಿರ್ತಾರೆ, ಕೆಲವರು ಕಾನ್ಫಿಗರೇಷನ್ ಸೆಟ್ ಮಾಡ್ಕೊಂಡಿರ್ತಾರೆ. ಓಕೆ. ಪ್ರೈಸ್ ಸೆಟ್ ಮಾಡ್ಕೊಂಡವರಿಗೆ ಕೆಲವರಿಗೆ 10,000 ರೂಪಾಯಿ ಒಳಗಡೆ ಬಡ್ಜೆಟ್, 15,000 ರೂಪಾಯಿ ಒಳಗಡೆ ಬಡ್ಜೆಟ್, 20,000 ರೂಪಾಯಿ ಒಳಗಡೆ ಬಡ್ಜೆಟ್. ಸೊ ಆ ಟೈಪಲ್ಲಿ ಇದ್ದವರಿಗೆ ನಿಮ್ಗೆ ಜಸ್ಟ್ ಒಂದು ನಾವು ಮಾಡಲ್ ಎಕ್ಸಾಂಪಲ್ ಕೊಡ್ತೀವಿ. ರಿಯಲ್ ಮಾಡಲು ಬೇರೆ ಇರುತ್ತೆ. ನಮ್ಮ ಹತ್ರ 1,000 ನಂಬರು, 2,000 ನಂಬರು, 3,000 ನಂಬರ್ ಲ್ಯಾಪ್ಟಾಪ್ಸ್ ಬೇಕಾದ್ರೂ ರೆಡಿ ಸ್ಟಾಕ್ ಇರುತ್ತೆ. ಹೌದಾ ಸರ್? ಹೌದು, ಕ್ವಾಲಿಟಿ ಇರುತ್ತೆ. ಏನಂತ ಹೇಳಿದ್ರೆ ನಾವು ಕಾರ್ಪೊರೇಟಿಂದ ಬೈ ಮಾಡ್ತೀವಿ. ಓಕೆ. ಮತ್ತೆ ಹೋಲ್ಸೇಲರ್ ನಮ್ಮ ಹತ್ರ ತುಂಬಾ ಜಾಸ್ತಿ ಜನ ತಗೊಂಡು ರೀಸೇಲ್ ಮಾಡ್ತಾರಲ್ವಾ, ಆ ಥರದವರು ಜಾಸ್ತಿ ಸೇಲ್ ಮಾಡ್ತಾರೆ. ಮತ್ತೆ ನಮ್ದು ಕ್ವಾಲಿಟಿ ನೋಡ್ಕೊಂಡ್ ಬರ್ಲಿಕ್ಕಾಗಿ ನಾವು ಇವಾಗ ಬಂದಿರೋದಲ್ಲ, 10 years ಇಂದನೂ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿರ್ಲಿಕ್ಕಾಗಿ ನಮ್ಮ ಹತ್ರ ರಿಪೀಟೆಡ್ ಕಸ್ಟಮರ್ಗಳೇ ಜಾಸ್ತಿ ಇರುತ್ತೆ. ಹೊಸ ಕಸ್ಟಮರ್ಗಿಂತ ರಿಪೀಟೆಡ್ ಕಸ್ಟಮರ್ ಎಲ್ಲರಿಗೂ ತಗೊಂಡವರಿಗೆ ಒಂದ್ಸರಿ ಫೀಲ್ ಆಗುತ್ತೆ ಇದು ಈ ಕ್ವಾಲಿಟಿ ಏನು ಡಿಫ್ರೆನ್ಸು, ಮಾರ್ಕೆಟಲ್ಲಿ ಸಿಗೋ ಸೆಕೆಂಡ್ಸ್ ಏನು ಡಿಫ್ರೆನ್ಸ್ ಅಂತ. ಬನ್ನಿ ನಿಮಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಬಜೆಟ್ ವೈಸ್ ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳೋದು. ಎಕ್ಸಾಂಪಲ್ 10,000 ರೂಪಾಯಿ ಒಳಗಡೆಗೆ ಅಂತ ಹೇಳಿದ್ರೆ ಈ ಟೈಪಲ್ಲಿ 3rd ಜನರೇಷನ್, 4th ಜನರೇಷನ್, 5th ಜನರೇಷನ್ ತನಕನೂ ಬರುತ್ತೆ ಮಷಿನ್ಗಳು. ಓಕೆ. ಓಕೆನಾ? ಅದೇ ನಿಮಗೆ 12, 13, 15,000 ರೇಂಜಲ್ಲಿ ಅಂತ ಹೇಳಿದ್ರೆ 5th and above, 6th ಜನರೇಷನ್, 7th ಜನರೇಷನ್, HP ಆಗಿರ್ಬೋದು, ಡೆಲ್ ಆಗಿರ್ಬೋದು, ಲೆನೋವೋ ಆಗಿರ್ಬೋದು, ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಜನರೇಷನ್ನು ಮಾಡೆಲ್ಗಳ ಮೇಲೆ ಡಿಪೆಂಡ್. ಮತ್ತೆ ಇದರಲ್ಲೇ ನೋಡಿ, ಇದು ಫಾರ್ ಎಕ್ಸಾಂಪಲ್ ಡೆಲ್ ಲ್ಯಾಟಿಟ್ಯೂಡ್, ಇದು ನಾವು 15,000 ರೂಪೀಸ್ಗೆ ಸೇಲ್ ಮಾಡ್ತೀವಿ. ಇದೆ ಸರ್? ಹೌದು. ಇದೇ ಕಾನ್ಫಿಗರೇಷನ್ ಲ್ಯಾಪ್ಟಾಪು ನಿಮ್ಗೆ ಇನ್ನೊಂದು ಪೀಸ್ ತೋರಿಸ್ತೀನಿ. ಓಕೆ ಓಕೆ ನೋಡಿ, ಇದೇ ಪೀಸ್ ತೋರಿಸೋದಾದ್ರೆ ನಿಮ್ಗೆ ಇದನ್ನ 12-13,000 ರೂಪಾಯಿ ಬರುತ್ತೆ ಅಷ್ಟೇ. ಓಕೆ. ಏನು ಡಿಫ್ರೆನ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಹೇಳಿ. ಇದು 3 series ಮಷೀನ್, ಲ್ಯಾಟಿಟ್ಯೂಡಲ್ಲಿ 3 series ಮಷೀನ್, ಇದು 5 series ಮಷೀನು ಅಥವಾ 7 series ಮಷೀನ್ ಇರುತ್ತೆ. ಮೇಡ್ ಕ್ವಾಲಿಟಿ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ
ಅವರು ಕ್ವಾಲಿಟಿ ವೈಸು ಚೆಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ. ಓಕೆ ಓಕೆ. ಸೊ 3 ಸೀರೀಸ್ ತಗೊಂಡಾಗ ಇದರಲ್ಲಿ ಪ್ಲಾಸ್ಟಿಕ್ ಬಾಡಿ ತರ ಬಂದಿರುತ್ತೆ. ಓಕೆ ಓಕೆ. ಲ್ಯಾಪ್ಟಾಪ್ ಅಕಸ್ಮಾತ್ ಬೈ ಮಿಸ್ಟೇಕ್ ಬಿದ್ದೋಯ್ತು ಅಥವಾ ತುಂಬಾ ಹ್ಯಾಂಗ್ ವರ್ಕ್ ಜಾಸ್ತಿ ಮಾಡಬೇಕಾದ್ರೆ ಹ್ಯಾಂಗ್ ಆಗೋದು ಆ ತರ ಇಶ್ಯೂಸ್ಗಳು ಬರುತ್ತೆ. ಆದ್ರೆ ಪ್ರೀಮಿಯಂ ಮಾಡೆಲ್ಗಳು ತಗೊಂಡಾಗ ಆ ತರ ಬರಲ್ಲ. ಓಕೆ. ಸೊ ಸೇಮ್ ಜನರೇಷನ್ ನಿಮಗೆ ಪ್ರೈಸ್ ಡಿಫರೆನ್ಸ್ ಸಿಗುತ್ತೆ. ಲೆಸ್ ದೆನ್ ಅಪ್ರಾಕ್ಸಿಮೇಟ್ 15 ಇದೆ, ಅಪ್ರಾಕ್ಸಿಮೇಟ್ 15,000 ರೇಂಜ್ ಇದೆ, ಅಥವಾ ಲೆಸ್ ದೆನ್ 15 ಅಂತ ಹೇಳಿದ್ರೆ ಈ ಟೈಪ್ ಅಲ್ಲಿ 6th to 7th ಜನರೇಷನ್ ಮಷೀನ್ ಕೊಡಬಹುದು. ಇದೇ ಸೇಮ್ ಅಲ್ಲಿ ಲೆನೋವೋ ಥಿಂಕ್ ಪ್ಯಾಡ್ ಅನ್ನು ಸಿಗುತ್ತೆ, HP ಎಲೈಟ್ ಬುಕ್ ಸಿಗುತ್ತೆ. ಅಥವಾ 20,000 ರೇಂಜ್ ಇದೆ ಅಂದ್ರೆ ಅದರಲ್ಲಿ i7 8th 9th ಜನರೇಷನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಅಥವಾ i5 ಅಲ್ಲಿ ಲೇಟೆಸ್ಟ್ ಜನರೇಷನ್ 9th ಜನರೇಷನ್ 10th ಜನರೇಷನ್ ಆ ತರ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ನೋಡಿ ಎಲ್ಲಾ ಆಪ್ಷನ್ ಇರುತ್ತೆ. ವಿತ್ ಬ್ಯಾಕ್ ಲೈಟ್ ಇದೆ, ಡಬಲ್ ಕ್ಲಿಕ್ ಇದೆ. ನಿಮಗೆ ವರ್ಕ್ ಫಾಸ್ಟ್ ಆಗಿ ಮಾಡಬೇಕಾದ್ರೆ ಕೆಲವರಿಗೆ ಮೇಲೆ ಕ್ಲಿಕ್ ಮಾಡಿ ಅಭ್ಯಾಸ ಇರುತ್ತೆ, ಕೆಲವರಿಗೆ ಡೌನ್ ಟಚ್ ಪ್ಯಾಡ್ ಕ್ಲಿಕ್ ವರ್ಕ್ ಮಾಡಿ ಅಭ್ಯಾಸ ಇರುತ್ತೆ. ಈ ಟೈಪಲ್ಲಿ ಎಲ್ಲದೂ ಫುಲ್ HD ಡಿಸ್ಪ್ಲೇ ಮಷೀನ್ ನೀವು ನೋಡ್ಬೋದು. ಹೊಸದು ಹೆಂಗಿರುತ್ತೆ ಹಂಗೆ ಇರುತ್ತೆ. 20,000 ರೇಂಜ್ ಲ್ಯಾಪ್ಟಾಪ್ ಅಂತ ಹೇಳೋರಿಗೆ ಈ ತರದ ನೀವು ತಗೊಂಡು ಹೋಗ್ಬೋದು. ಅಥವಾ 25,000 ರೇಂಜ್ ಇದೆ, ಇನ್ನು ಹೊಸದಿರಲಿ ಅಂದ್ರೆ 10th to 11th ಜನರೇಷನ್ ಮಷೀನ್ಗಳು ಬರುತ್ತೆ. ಓಕೆ ಓಕೆ. ಇದು ನೋಡಿ, ಇದು 7 ಸೀರೀಸ್ ಮಷೀನು, 11th ಜನರೇಷನ್ ಆ ಥರ ಬರುತ್ತೆ. ಓಕೆ ಓಕೆ ಓಕೆನಾ. ಅದೇ ನೀವು 30,000 ರೇಂಜಲ್ಲಿ ಅಂತ ಹೇಳಿದವರಿಗೆ i7 ಅಲ್ಲಿ ಇನ್ನೂ 11 ಜನರೇಷನ್ಗಳು ಬರುತ್ತೆ. ಲೇಟೆಸ್ಟ್ ಜನರೇಷನ್ಗಳು 11th ಜನರೇಷನ್ ಇರ್ಬೋದು ಅಥವಾ 12th ಜನರೇಷನ್ಗಳು ಇರ್ಬೋದು. ಈ ತರ ಮಷೀನ್ ಇದೆಲ್ಲ ಪೀಸ್ಗಳು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಫೀಲ್ ಮಾಡ್ಬೋದು. ಇದು ರೀಪೇಂಟೆಡ್ ಪ್ಯಾಚ್ ವರ್ಕು ಆ ಥರ ಮಾಡಿರೋದಲ್ಲ, ಫುಲ್ ಒರಿಜಿನಲ್ ಕಂಡೀಷನ್ ಇದೆ ನಿಮಗೆ. ಸೊ ಒರಿಜಿನಲ್ ಕಂಡೀಷನ್ ಕಡಿಮೆ ಯೂಸ್ ಆಗಿರೋದು. ನೀವು ಫ್ರಂಟ್ ಟು ಬ್ಯಾಕ್ ಎಲ್ಲದನ್ನು ರೀವರ್ಕು ಪೇಂಟು ಅಲ್ಲ, ನಿಮ್ಗೆ ಎಲ್ಲಾದ್ರೂ ಸೀರಿಯಲ್ ನಂಬರ್ ಸ್ಟಿಕ್ಕರ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾಕ್ ಪೀಸ್ ತರ ಇದೆ. ಅಥವಾ ಎಡಿಟರ್ಗಳು ಇರ್ತಾರೆ, ನಿಮ್ಮ ಥರ ಎಡಿಟ್ ಮಾಡ್ಬೇಕಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ನಿಮಗೆ ಒಳ್ಳೆ ಮಷೀನು ವಿತ್ 4GB ಗ್ರಾಫಿಕ್ಸ್ ಒಳ್ಳೆ ಮಷೀನ್ ಅಂದ್ರೆ ನಿಮ್ಗೆ 1,20,000 ರೂಪಾಯಿ ಅಪ್ರಾಕ್ಸಿಮೇಟ್ ಆಗುತ್ತೆ. ಅಥವಾ ನಿಮ್ಗೆ ಯಾವುದೋ ಆಫರ್ ಇತ್ತು, ಬಿಗ್ ಬಿಲಿಯನ್ ಡೇ ಅದರಲ್ಲಿ ಆ ಥರ ಅಂದ್ರೆ ನಿಮಗೆ 95,000 ರೂಪೀಸ್ ಆಗುತ್ತೆ. ನೋಡಿ, ಇದು ನಿಮಗೆ 30,000 ರೂಪಾಯಿ ಕೊಟ್ಟರೆ i7 ಪ್ರೊಸೆಸರು, 32GB ಮೆಮೊರಿ, 512GB SSD ವಿತ್ 6GB ಗ್ರಾಫಿಕ್ಸ್ ಕಾರ್ಡ್, 6GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ಗಳು ಬರುತ್ತೆ. ಸೊ ನಿಮಗೆ ಮತ್ತೆ ಇಂಟೆಲ್ ಗ್ರಾಫಿಕ್ಸ್ ಕಾರ್ಡ್, ಶೇರ್ಡ್ ಗ್ರಾಫಿಕ್ಸ್ ಕಾರ್ಡ್ ಸಿಗುತ್ತೆ. ಎಲ್ಲದೂ ಸೇರಿಬಿಟ್ಟು ನಿಮ್ಗೆ ಅಪ್ ಟು 16GB ವರೆಗೂ ನಿಮ್ಗೆ ಗ್ರಾಫಿಕ್ಸ್ ಕಾರ್ಡ್ ಆಗುತ್ತೆ. ಇದೆ ಸರ್, ಸೂಪರ್. ಡೆಡಿಕೇಟೆಡ್ ನಿಮಗೆ 6GB ಬರುತ್ತೆ. ಪ್ಲಸ್ ಇಂಟೆಲ್ UHD ಗ್ರಾಫಿಕ್ಸ್ ಕಾರ್ಡ್ಗಳಿರುತ್ತೆ. ಮತ್ತೆ ಮೆಮೊರಿಯಿಂದ ಶೇರ್ ಆಗುತ್ತೆ ಗ್ರಾಫಿಕ್ಸ್. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಅಪ್ ಟು 16GB ವರೆಗೂ ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಸಿಕ್ಬಿಡುತ್ತೆ. ಅದರಲ್ಲೂ ಇನ್ನೂ ಹೊಸ ಗ್ರಾಫಿಕ್ಸ್ ಕಾರ್ಡ್ ಬೇಕು, GTX ಕಾರ್ಡ್ಗಳು ಬೇಕು ಅಂದವರಿಗೆ ಈ ತರ ಮಷೀನ್ಗಳು ಬರುತ್ತೆ. 10th ಜನರೇಷನ್, 11th ಜನರೇಷನ್, ಅಪ್ರಾಕ್ಸಿಮೇಟ್ 40,000 ರೇಂಜ್ ಅಲ್ಲಿ 10th ಜನರೇಷನ್, 11th ಜನರೇಷನ್, ಮತ್ತೆ ಲೇಟೆಸ್ಟ್ ಗ್ರಾಫಿಕ್ಸ್ ಕಾರ್ಡ್. ಓಕೆ. ನೋಡಿ, ನಿಮಗೆ ಗ್ರಾಫಿಕ್ಸ್ ಕಾರ್ಡ್ಗಳನ್ನು ಅಷ್ಟೇನೆ ಎಡಿಟಿಂಗು ವರ್ಕ್ ಮಾಡೋರಿಗೆ ಎಲ್ಲರಿಗೂ ಅವ್ರ ಬಜೆಟ್ ಒಳಗಡೆ ಬರುತ್ತೆ. ಓಕೆ. ನೋಡಿ, ಇಲ್ಲಿ ನಿಮಗೆ ಗ್ರಾಫಿಕ್ಸ್ ನೀವು ಚೆಕ್ ಮಾಡಬಹುದು. ಅಪ್ ಟು GPU ಮೆಮೊರಿ ಅಪ್ ಟು 32GB ವರೆಗೂ ಸಿಗುತ್ತೆ ನಿಮಗೆ. ಇದು GPU 32GB ಡೆಡಿಕೇಟೆಡ್. ನಿಮಗೆ RTX ಕಾರ್ಡ್ 3000 ಸೀರೀಸ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಎಲ್ಲ ವರ್ಕ್ ಮಾಡೋರಿಗೂ ಅವ್ರದ್ದು ಇಷ್ಟೇ ಬಡ್ಜೆಟ್ ಅಥವಾ ಇಷ್ಟೇ ಕಾನ್ಫಿಗರೇಷನ್ ಜಾಸ್ತಿ ಕೇಳಿದ್ರೆ ಆ ರೇಂಜಿನ ಕಾನ್ಫಿಗರೇಷನ್, ಬಜೆಟ್ ಕಡಿಮೆ ಕೇಳೋರಿಗೆ ಆ ಬಜೆಟ್ ಲ್ಯಾಪ್ಟಾಪ್ ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಮತ್ತೆ ಎಲ್ಲಾದನ್ನು ಸ್ಟಾಕ್ ಪೀಸ್ ತರ. ಇದೆಷ್ಟು ಹೇಳಿದ್ರಿ ಸರ್? ಇದು ಯಾವ್ದು ಹೇಳಿ ಸರ್? ಇದು ನಿಮಗೆ 30,000 ರೂಪಾಯಿ ಹೇಳಿರೋದು ನಿಮ್ಗೆ ವಿತ್ 6GB ಗ್ರಾಫಿಕ್ಸ್ ಕಾರ್ಡ್. ಅದ್ಮೇಲೆ ನಿಮ್ಮ ಕೈಯಲ್ಲಿ ಅದು 40,000 ರೂಪಾಯಿ 10th to 11th ಜನರೇಷನ್. ಈಗ ಇದನ್ನ ನಾವೇನಾದ್ರು ಹೊಸದು ತಗೊಂಡಾಗ ಎಷ್ಟು? ಅದನ್ನು ನೀವೇನೋ ಆನ್ಲೈನ್ ಚೆಕ್ ಮಾಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು P ಸೀರೀಸ್ ಲ್ಯಾಪ್ಟಾಪ್, ಲೆನೋವೋ P ಸೀರೀಸ್, ಪವರ್ ಸೀರೀಸ್ ಅಂತ. ಪವರ್ ಸೀರೀಸ್, ಹೌದು. ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ನಿಮ್ಗೆ 2.5 and above ಇರುತ್ತೆ. ಅಬ್ಬಾ, ಹೌದು. ಅಂದ್ರೆ ನಿಮಗೆ ಮೇಡ್ ಕ್ವಾಲಿಟಿ ಬೇರೆ ಇರುತ್ತೆ. ಬೇರೆದೆಲ್ಲ ತಗೊಂಡ್ರಿ, ಹಿಂಜಸ್ ಕಿತ್ತೋಯ್ತು, ಕಾರ್ನರ್ ಎಲ್ಲ ಬ್ರೇಕೇಜ್ ಆಯ್ತು, ಅಥವಾ ತುಂಬಾ ಓವರ್ ಹೀಟ್ ಆಗಿ ಆಫ್ ಆಯ್ತು, ನೀವು ಇಶ್ಯೂಸ್ ಗಳನ್ನ ನೋಡಿರುತ್ತೆ. ಇದ್ರಲ್ಲಿ ಆ ಟೈಪ್ನೇ ಆಗಲ್ಲ. ಇದು ಮೇಡ್ ಕ್ವಾಲಿಟಿ ಕಂಪ್ಲೀಟ್ಲಿ ಚೇಂಜ್. ಓಕೆ. ನೋಡಿ, ಈ ತರ ಸೂಪರ್. ನಿಮಗೆ ಎಲ್ಲ ಅಕಸ್ಮಾತ್ ಲ್ಯಾಪ್ಟಾಪ್ ಫೋಲ್ಡ್ ಆದಾಗ ಅಕಸ್ಮಾತ್ ಬೈ ಮಿಸ್ಟೇಕ್ ಬಿದ್ರೂ ಏನಾಗಲ್ಲ. ಆ ತರ ನಿಮಗೆ ಮೇಡ್ ಕ್ವಾಲಿಟಿನೇ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಇದೆಲ್ಲ ಪ್ರೀಮಿಯಂ ಕ್ಲಾಸ್ ಮಾಡೆಲ್ಗಳು, ಎಕಾನಮಿ ಮಾಡೆಲ್ಗಳಲ್ಲ. ಇವೆಲ್ಲವೂ ಪ್ರೀಮಿಯಂ ಕ್ಲಾಸ್ ಮಾಡೆಲ್ಗಳು, ಎಕಾನಮಿ ರೇಂಜ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಓಕೆ ಓಕೆ ಓಕೆ. ಹಾಗಿದೆ ಸರ್. ನೆಕ್ಸ್ಟ್ ಸರ್? ಹಾಂ ಸರ್, ಅದೇ ನಿಮಗೆ ಪ್ರೈಸ್ ನೋಡಿದರೆ ಪ್ರೈಸ್ ಬಜೆಟ್ ನಿಮಗೆ ಏನು ಬಜೆಟಲ್ಲಿ ಬೇಕೋ ಆ ಬಜೆಟಲ್ಲಿ ಸಿಗುತ್ತೆ. ಓಕೆ. ಕ್ವಾಲಿಟಿ ಅದು ಜನರೇಷನ್, ಲೇಟೆಸ್ಟ್ ಜನರೇಷನ್ ಕೇಳಂಗಿದ್ರೆ ಲೇಟೆಸ್ಟ್ ಜನರೇಷನ್. ಇವಾಗ ನಮ್ಮದು ತುಂಬ ಜನ ಇವಾಗ ಸ್ಟಾರ್ಟಪ್ಗಳಿರುತ್ತೆ ಅಥವಾ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳಿರುತ್ತೆ. ಹೌದು. ಸೊ ಸರ್ವಿಸ್ ಬೇಸ್ಡ್ ಕಂಪ್ನಿಗಳಿರುತ್ತೆ. 1 year ವರೆಗೂ ಅಥವಾ 2 year ವರೆಗೂ ಮಾತ್ರ ಅವ್ರ ಕಾಂಟ್ರಾಕ್ಟ್ ಇರುತ್ತೆ. ಆ ಥರದ್ದು ಎಲ್ಲರೂ ನಮ್ಮ ಹತ್ರ ರಿಫರ್ಬಿಶ್ ಲ್ಯಾಪ್ಟಾಪ್ಸ್ ತಗೊಂಡು ನಾವು ಅವರಿಗೆ ಅಪ್ ಟು 1 year ತನಕ ಜಾಸ್ತಿ ಬೇಕಾದ್ರೆ ಎಕ್ಸ್ಟೆಂಡೆಡ್ ವಾರಂಟಿನೂ ನಾವು ಕೊಡ್ತಾ ಹೋಗ್ತೀವಿ. ಹೌದು. ಏನಕ್ಕೆ ಅಂದ್ರೆ ನಾವು ಏನಕ್ಕೆ ವಾರಂಟಿ ಕೊಡ್ಬೋದು ಅಂದ್ರೆ ಲ್ಯಾಪ್ಟಾಪ್ಸ್ ನಮಗೆ ಅಷ್ಟು ಅಶ್ಯೂರೆನ್ಸ್ ಇರುತ್ತೆ. ಕ್ವಾಲಿಟಿ ಇರೋದಕ್ಕಾಗಿ ವಾರಂಟಿ ಕೊಟ್ಕೊಂಡು ಹೋಗ್ಬೋದು. ಸೊ ಏನಾಗ್ಬಿಡುತ್ತೆ, ಕ್ವಾಲಿಟಿ ನಮಗೆ ಲ್ಯಾಪ್ಟಾಪ್ ಮೇಲೆ ನಮಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಕಸ್ಟಮರ್ಗೆ ಏನು ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಓಕೆ ಓಕೆ, ಆ ಥರ ಇದೆ ಸರ್. ಓಕೆ ಸರ್. ಈಗ ನಿಮ್ಮ ಸರ್ವಿಸ್ ಸ್ಟೇಷನ್ ಅದೆಲ್ಲ ತೋರಿಸ್ತೀರಾ? ಸರ್ವಿಸ್? ಹಾಂ ಸರ್, ನಾವು QC ಪ್ರಾಡಕ್ಟ್ ನಿಮಗೆ QC ನಾವು ಹೇಗೆ ಮಾಡ್ತೀವಿ, ಒಂದು ಮೆಟೀರಿಯಲ್ ಪ್ರತಿಯೊಂದು ಲ್ಯಾಪ್ಟಾಪನ್ನು ನಾವು ಹೆಂಗೆ QC ಮಾಡ್ತೀವಿ ಅಂದ್ರೆ ಏನೆಲ್ಲ ಕಾಂಪೋನೆಂಟ್ಸ್ ಚೆಕ್ ಮಾಡ್ತೀವಿ, ವೆರಿ ಬೇಸಿಕ್ ಹೇಳ್ಕೊಡ್ತೀವಿ. ನಾವು ಅದನ್ನ ಬರ್ನ್ ಟೆಸ್ಟ್ ಮಾಡಿ ಅಥವಾ ನಾವು ಅದನ್ನ ಟೆಸ್ಟಿಂಗ್ ಇಡೋ ಪ್ರೊಸೆಸ್ ಅದು ನಿಮಗೆ ತೋರಿಸಲಿಕ್ಕೆ ಟೈಮ್ ಆಗ್ಬೋದು. ಜಸ್ಟ್ ಅಟ್ಲೀಸ್ಟ್ ವೆರಿ ಬೇಸಿಕ್ ಕಾಮನ್ ಥಿಂಗ್ಸ್ ಅನ್ನ ನಾವು ಏನು ಚೆಕ್ ಮಾಡ್ತೀವಿ ಅದು ನಿಮಗೆ ತೋರಿಸ್ತೀವಿ.
ನೋಡಿ ಸರ್, ಅಪ್ರಾಕ್ಸಿಮೇಟ್ ಕಾರ್ಪೊರೇಟ್ ಮಷಿನ್ಗಳನ್ನ, ಕಾರ್ಪೊರೇಟ್ ಮಷಿನ್ ಲ್ಯಾಪ್ಟಾಪ್ಸ್ ನಾವೇನು ಸೇಲ್ ಮಾಡ್ತಾ ಇದೀವಿ. ಓಕೆ. ಸೊ ನಿಮಗೆ ಅಪ್ರಾಕ್ಸಿಮೇಟ್ ನೀವು ಬೆಲೆ ಅಂತ ಹೇಳೋದಾದ್ರೆ 2 years 3 years ಒಳಗಡೆ ಯೂಸ್ ಆಗಿರೋ ಥರದ್ದು ಲೇಟೆಸ್ಟ್ ಜನರೇಷನ್ 11th ಜನರೇಷನ್ ಆ ಥರದ್ದೆಲ್ಲ ನೀವು ಪೇ ಮಾಡೋ ಅಮೌಂಟು ಅಪ್ರಾಕ್ಸಿಮೇಟ್ 30% ಇರುತ್ತೆ. 30%. ಓಕೆನಾ? ಅದು ನಿಮಗೆ ಅಪ್ರಾಕ್ಸಿಮೇಟ್ 30% ಇರುತ್ತೆ. ಅದೇ ಜನರೇಷನ್ ನಿಮ್ಗೆ ಹಳೇದಾದಂಗೂ ನಿಮ್ಗೆ ಏನೊಂದು 15% 20% ಅಥವಾ 10% ತಗೊಂಡ್ರು ತಗೊಬೋದು. ಫಾರ್ ಎಕ್ಸಾಂಪಲ್ 5 years ಓಲ್ಡ್ ಆಗಿರೋ ಮಷಿನ್ ಬಜೆಟ್ ಫ್ರೆಂಡ್ಲಿ ಅಂದ್ರೆ ಅದು ನೀವು ಬರೀ ಪೇ ಮಾಡೋದು ಬರೀ 10% ಆಗೋಗ್ಬಿಡುತ್ತೆ. ಓಕೆ. ನಿಮ್ಗೆ ಏನಂದ್ರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರುತ್ತೆ, ನಿಮಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಇರುತ್ತೆ, ಪ್ಲಸ್ ನಿಮಗೆ ಕಡಿಮೆ ಯೂಸ್ ಆಗಿರೋ ಲ್ಯಾಪ್ಟಾಪ್ ಸಿಗುತ್ತೆ. ಓಕೆ ಓಕೆ. ಓಕೆನಾ? ನಾವೇನು ಹೇಳ್ತೀರೋ ನಿಮ್ಗೆ ಲ್ಯಾಪ್ಟಾಪ್ ನಿಮಗೆ ಒಂದು ಕೆಲಸಕ್ಕೆ ಬೇಕಾಗಿರೋದು. ಸೊ ಕೆಲಸಕ್ಕೆ ಬೇಕಾಗಿರೋದು ನಿಮ್ಗೆ ನೀಡ್ ಫುಲ್ಫಿಲ್ ಆಗೋದು ಏನಿದೆ ಅದು ನಮ್ದು ಅಶ್ಯೂರೆನ್ಸ್. ನಿಮ್ದು ನೀಡ್ ಫುಲ್ಫಿಲ್ ಆಗೋದಕ್ಕೆ ಏನು ಬೇಕೋ ಆ ಥರ ನೀವು ಮಷಿನ್ ಕೊಡ್ತೀವಿ. ಓಕೆ. ಸೊ ನಿಮ್ಗೆ ಇದೆಲ್ಲ ಡಿಪ್ರಿಸಿಯೇಷನ್ ಅಮೌಂಟ್. ನಿಮ್ಗೆ ಇದರಲ್ಲಿ ಯಾವುದೇ ಇನ್ವೆಸ್ಟ್ ಮಾಡಿದ್ರು ನಿಮಗೆ ಇದು ವರ್ತ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಾವು ಯಾವಾಗ ಬೇಕಾದ್ರೆ ಹೇಳ್ಬೋದು. ನೀವು ಅದನ್ನ ನೀವು ಥಿಂಕ್ ಮಾಡಿ ನೀವೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ಇದು ಲೇಟೆಸ್ಟ್ ಜನರೇಷನ್. ಓಕೆ. ಏನು ಇವಾಗ ಕಂಪ್ನಿ ವಾರಂಟಿ ಮುಗಿದಿದೆ, ವಿತ್ ಟಚ್ ಸ್ಕ್ರೀನು ಇದೆ. ಇವಾಗ ಚೆಕ್ ಮಾಡಿದ್ರು ಆನ್ಲೈನಲ್ಲಿ ಹೊಸ ಸೇಲ್ ಆಗ್ತಿದೆ. ಓಕೆ. ಕೆಲವು ಸೈಟಲ್ಲಿ 1.2 ಇಂದ 1.6 ವರೆಗೂ ಇದು ಪ್ರೈಸ್ ಇದೆ. ಅಂದ್ರೆ 1,20,000 1,20,000 1,60,000 ರೂಪಾಯಿ ಪ್ರೈಸ್ ಇದೆ. ಇದು ಲೇಟೆಸ್ಟ್ ಜನರೇಷನ್. ಇವಾಗ ಜಸ್ಟ್ ವಾರಂಟಿ ಮುಗಿದಿದೆ ಅಷ್ಟೇ. ಸೊ ಅಂದ್ರೆ ಕಂಪ್ನಿ ವಾರಂಟಿ, ಮ್ಯಾನುಫ್ಯಾಕ್ಚರ್ ವಾರಂಟಿ ಮುಗಿದಿದೆ, ಅದಕ್ಕೆ ನಮಗೆ ಸೆಲ್ಲಿಂಗಿಗೆ ಬಂದಿದೆ. ಓಕೆ. ಸೊ ಅದು ಇದನ್ನು ನಿಮಗೆ ಏನು ಅಂತ ಹೇಳಿದ್ರೆ ನಿಮಗೆ 6 months ವಾರಂಟಿ ಅಥವಾ 1 year ವಾರಂಟಿ ನಿಮ್ಗೆ ಏನು ಅಪ್ರಾಕ್ಸಿಮೇಟ್ 30% ಬೆಲೆನೇ ನಿಮಗೆ ಬರ್ತಾ ಇರೋದು. ಏನೊಂದು 30,000 ರೂಪಾಯಿ ರೇಂಜ್ ನಿಮ್ಗೆ ಸಿಕ್ಬಿಡುತ್ತೆ. ಲೇಟೆಸ್ಟ್ ಜನರೇಷನ್ ಇದು ಎಲ್ಲ ವರ್ಕೂ ಮಾಡ್ಬೋದು. ಇವಾಗ ಹೊಸಾದ ನಿಮ್ಗೆ ಏನು ಕೆಲಸ ಮಾಡ್ತೀರಿ, ಸಾಫ್ಟ್ವೇರ್ ಟೆಸ್ಟಿಂಗ್ ಇರ್ಬೋದು, ಕೋಡಿಂಗ್ ಇರ್ಬೋದು, ಸ್ಯಾಪ್ ವರ್ಕ್ ಮಾಡೋರು ಇರ್ಬೋದು, ಎಲ್ಲ ವರ್ಕಿಗೂ ನಿಮ್ಗೆ ಏನಂತ ಹೇಳಿದ್ರೆ 30,000 ರೂಪಾಯಿ ರೇಂಜ್ ಕೊಟ್ಟರೆ ನಿಮ್ಗೆ ಲೇಟೆಸ್ಟ್ ಜನರೇಷನ್ ಲ್ಯಾಪ್ಟಾಪ್ ನಿಮಗೆ ವಿತ್ ವಾರಂಟಿ ಜೊತೆಗೆ ಕೈಗೆ ಸಿಗುತ್ತೆ. ಇವಾಗ 15,000 ರೂಪಾಯಿ ರೇಂಜಿನ ಲ್ಯಾಪ್ಟಾಪು ಅಷ್ಟೇ 85,000 ರೂಪಾಯಿ ಇರುತ್ತೆ. ಆ ಬೇರೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೋದ್ರೆ ನಿಮಗೆ ಅರೌಂಡ್ 15% ಕೊಟ್ಟಂಗೆ ಆಗುತ್ತೆ. ಅದು ಅರೌಂಡ್ 4 years ಅಥವಾ ವಾರಂಟಿ ಮುಗಿದು ಒಂದು ಫ್ಯೂ ಮಂತ್ಸ್ ಎಕ್ಸ್ಟ್ರಾ ಆಗಿರುತ್ತೆ. ನಿಮಗೆ ಅದು ನಿಮ್ಗೆ ಏನು ಚೆಕ್ ಮಾಡ್ತೀವಲ್ಲ ಲ್ಯಾಪ್ಟಾಪ್ ನಿಮ್ಗೆ ಬೇಸಿಕ್ ಅಟ್ಲೀಸ್ಟ್ ಆಕ್ಚುಲಿ ಬೇಸಿಕ್ ಏನೆಲ್ಲ ನಿಮ್ಗೆ ಚೆಕ್ ಮಾಡ್ತೀವಿ ಅಂದ್ರೆ ನಿಮಗೆ ಅದನ್ನ ಮದರ್ ಬೋರ್ಡ್ ಟೆಸ್ಟಿಂಗ್ದು ಅಥವಾ ಅದರ ಟೆಸ್ಟಿಂಗ್ ಪ್ರೊಸೆಸ್ ಬೇರೆ ಇದೆ. ಅದು 1 hour ರನ್ ಆಗುತ್ತೆ, ರನ್ ಆಗಿ ಪಾಸ್ ಆದ್ಮೇಲೆ ಬರುತ್ತೆ. ಅದಾದ್ಮೇಲೆ ಬ್ಯಾಟ್ರಿ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೈಕ್ ಇರ್ಬೋದು. ಬೇಸಿಕ್ ನಾವು ಯಾವ ಚೆಕ್ ಮಾಡ್ತೀವಿ ಅಂತ ಬಿಟ್ಟು ನಿಮ್ಗೆ ಹೇಳ್ತೀವಿ. ಅಂದ್ರೆ ಅಟ್ಲೀಸ್ಟ್ ನಿಮ್ಮ ನಾಲೆಡ್ಜಿಗೆ ನಾವು ಏನೆಲ್ಲ ಚೆಕ್ ಮಾಡ್ತೀವಿ ಟೆಸ್ಟಿಂಗ್ ಪ್ರೊಸೆಸ್ ಬೇರೆ ಇದೆ. ಅದು ನಿಮ್ಗೆ ಬೇರೆನೇ ವಿಡಿಯೋ ಇದೆ, ನಿಮಗೆ ಅದನ್ನು ತೋರಿಸ್ತೀವಿ. ಓಕೆ ಸರ್. ಓಕೆನಾ? ಇದು ನಿಮಗೆ ಅಷ್ಟು ಬೇಸಿಕ್ ಕೀಬೋರ್ಡ್ಗಳದ್ದು ಅಥವಾ ಬ್ಯಾಟ್ರಿ ಹೆಲ್ತ್ ನಾವೇನೆಲ್ಲ ಚೆಕ್ ಮಾಡ್ತೀವಿ ಅದೇ ನಿಮ್ಗೆ ತೋರಿಸ್ತೀನಿ ನೋಡಿ. ನಿಮ್ಗೆ ಜಸ್ಟ್ ಒಂದು ಬ್ರೀಫ್ ನೋಡಿ ಸರ್, ನಮ್ಮ ಹತ್ರ ರಿಫರ್ಬಿಶ್ ಲ್ಯಾಪ್ಟಾಪಲ್ಲಿ ಎಲ್ಲಾದರೂ ಚೆಕ್ ಮಾಡಿ ರೆಡಿ ಮಾಡಿ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರೆ 500 numbers ಆ್ಯಂಡ್ ಎಬೋ ನಾವು ಸ್ಟಾಕ್ ಇಟ್ಟಿರ್ತೀವಿ ಟು ಶಿಪ್ಪಿಗೆ. ನೋಡಿ ಈ ಥರ ನಿಮಗೆ ಮಿನಿಮಮ್ ಒಂದೊಂದು ಜನರೇಷನ್ ವೈಸು ಅಟ್ಲೀಸ್ಟ್ 30-40 ನಂಬರ್ಗಳು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀವಿ. ಓಕೆ ಓಕೆ ಓಕೆ. ಅಷ್ಟು ಲ್ಯಾಪ್ಟಾಪ್ಸ್ಗಳು ಬೈ ಆರ್ಡರ್ ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ. ಅಪ್ರಾಕ್ಸಿಮೇಟ್ ಆ ಬೆಲೆ ಆಗ್ಬೋದು, ಆ ಥರ ಇರಲ್ಲ. ನಿಮ್ಗೆ ಇವತ್ತೇ ಆರ್ಡರ್ ಪ್ಲೇಸ್ ಮಾಡ್ಬೋದು, ಇವತ್ತೇ ನೀವು ಡೆಲಿವರಿ ತೊಗೊಂಡ್ಬಿಡ್ಬೋದು. ಓಕೆ. ಆ ಥರ ಮೆಟೀರಿಯಲ್ ಎಲ್ಲಾದರೂ ಟೆಸ್ಟ್ ಮಾಡಿ ರೆಡಿ ಇಟ್ಟಿರೋದೇ ನಮ್ಮ ಹತ್ರ ಯಾವಾಗಲೂ ಹ್ಯೂಜ್ ಕ್ವಾಂಟಿಟಿ ಸ್ಟಾಕ್ ಇರುತ್ತೆ. ಓಕೆ ಸರ್. ಸೊ ರೀಸೆಲ್ಲರ್ಗಳಿಗೆ ಅವರಿಗೆಲ್ಲ ತುಂಬ ಅನುಕೂಲ ಆಗಿಬಿಡುತ್ತೆ. ಅವ್ರ ಕಸ್ಟಮರ್ ಆರ್ಡರ್ ತೊಗೊಂಡು ನಮಗೆ ಪ್ಲೇಸ್ ಮಾಡಿದ್ರು ಅವತ್ತು ಸಂಜೆನೇ ಅವರಿಗೆ ಡೆಲಿವರಿ ಆಗಿಬಿಡುತ್ತೆ. ಅವ್ರು ನೆಕ್ಸ್ಟ್ ಡೇ ಕಸ್ಟಮರಿಗೆ ಕೊಡ್ಬೋದು, ಅಥವಾ ಸಿಟಿ ಒಳಗಡೆ ಇದ್ದರೆ ಸೇಮ್ ಡೇ ಕಸ್ಟಮರ್ಗೆ ಡೆಲಿವರಿ ತೊಗೊಂಡ್ಬಿಡುತ್ತೆ. ಅಂದರೆ ನಿಮ್ಮ ಹತ್ರ ರೀಸೆಲ್ಲರು ತೊಗೊಂಡು ಅವ್ರು ಸೇಲ್ ಮಾಡ್ತಾರೆ. ಮೆಜಾರಿಟಿ ಬಿಸ್ನೆಸ್ ಅದೇ ಸರ್, ತಗೊಂಡು ಸೇಲ್ ಮಾಡೋರಿಗೇ ಆಗುತ್ತೆ. ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ, ಅದು ಸರ್ವ್ ಮಾಡ್ತೀವಿ ಅಂತ ಹೇಳಕ್ ಹೋದ್ರೆ ಅದು ರಾಂಗ್ ಆಗ್ಬಿಡುತ್ತೆ. ಓಕೆ ಓಕೆ. ನಿಮಗೆ ಗೊತ್ತಿರುತ್ತೆ ಹೆಚ್ಚು ಕಡಿಮೆ ದಿನಕ್ಕೆ ಬೆಂಗಳೂರಿನಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು 50,000 ಜನಕ್ಕೆ ಹೊಸ ಯೂಸರ್ಗಳಿಗೆ ಲ್ಯಾಪ್ಟಾಪ್ಸ್ ಬೇಕಾಗುತ್ತೆ. ಎಲ್ಲರಿಗೂ ನಾವು ಕೊಡ್ಲಿಕ್ಕೆ ಆಗಲ್ಲ. ಸೊ ನಾವೇನಂತ ಹೇಳಿದ್ರೆ ನಾವು ಜಸ್ಟ್ ಚೆಕ್ ಮಾಡ್ಬಿಟ್ಟು ಕಸ್ಟಮರ್ಗೆ ರೀಸೆಲರ್ಗಳಿಗೆ ಕಳಿಸ್ತೀವಿ. ಅವ್ರ ರಿಕ್ವೈರ್ಮೆಂಟಿಗೆ ಬೇಕಾದಂಗೆ ರ್ಯಾಮು ಅಥವಾ ಚೇಂಜಸ್ ಏನಾದ್ರು ಮಾಡಿಫಿಕೇಶನ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ಸಾಫ್ಟ್ವೇರ್ ಹಾಕೊಂಡ್ಬಿಟ್ಟು ಅವ್ರು ಸೇಲ್ ಮಾಡ್ಕೊತ ಹೋಗ್ತಾರೆ. ಎಲ್ಲರೂ ನಾವೇ ಮಾಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಓಕೆ ಓಕೆ. ಸೊ ಎಲ್ಲರೂ ರೀಸೆಲರ್ಗಳಿಗೂ ಅನುಕೂಲ ಆಗಬೇಕು, ಅವ್ರ ಕಸ್ಟಮರ್ಗಳಿಗೆ ಅವ್ರ ಲೊಕೇಶನ್ ಅವ್ರ ಟ್ರಸ್ಟೆಡ್ ರೀಸೆಲರ್ಗಳಿಂದ ಅವರಿಗೆ ಸಪೋರ್ಟ್ ಸಿಕ್ಬಿಡುತ್ತೆ. ಸೊ ಈ ಥರ ಬೆನಿಫಿಟ್ ಆಗ್ಬೋದು. ಅದಕ್ಕೆ ಏನಂತ ಹೇಳಿದ್ರೆ ನಮ್ಮ ಮೆಜಾರಿಟಿ ಬಿಸ್ನೆಸ್ ರೀಸೆಲರ್ದೇನೆ ಇರುತ್ತೆ. ತಗೊಂಡೋಗಿ ಈಸಿ ಸೇಲ್ ಮಾಡ್ಬೋದು, ಕಸ್ಟಮರ್ಗೂ ಈಸಿ ಅವ್ರ ಸರ್ವಿಸ್ ಸಿಗುತ್ತೆ, ರೀಸೆಲರ್ಗಳಿಗೂ ಅವರಿಗೂ ಒಂದು ಬಿಸ್ನೆಸ್ ಆಗ್ತಾ ಹೋಗುತ್ತೆ. ನೋಡಿ ಸರ್ ಬನ್ನಿ, ಲ್ಯಾಪ್ಟಾಪಲ್ಲಿ ನಿಮಗೆ ಕೀಬೋರ್ಡ್ ಕೆಲವು ಕೀಸ್ಗಳು ವರ್ಕಿಂಗ್ ಇರಲ್ಲ, ಆ ಥರ ನಿಮಗೆ ಡೌಟ್ ಇರ್ಬೋದು. ಹೌದು ನೋಡಿ ಎಲ್ಲ ಕೀಸನ್ನು ನಾವು ಎಲ್ಲ ಲ್ಯಾಪ್ಟಾಪನ್ನು ನಮ್ಗೆ ಯಾವುದೇ ಲ್ಯಾಪ್ಟಾಪ್ ತೆಗೆದು ನೋಡಿದ್ರೆ ಇದು ಎಲ್ಲದೂ QC ಆಗಿರುತ್ತೆ. ಓಕೆ. ನೀವು ಬೇಕಾದ್ರೆ ಇನ್ನೂ ಒಂದ್ಸರಿ ನಿಮಗೆ ಅವ್ರ ಮುಂದೆ ನಿಮ್ಮ ಮುಂದೆನೇ ಬೇಕಾದ್ರೆ ಮಾಡ್ಬಿಟ್ಟು ಲೈಕ್ ಕಸ್ಟಮರ್ ಮುಂದೆ ನೀವು ಮಾಡಿಬಿಟ್ಟು ತೋರಿಸ್ಬೋದು. ಓಕೆ. ಪ್ರತಿ ಕೀಸ್ಗಳು ವರ್ಕಿಂಗ್ ಇರುತ್ತೆ. ಅದು ನೋಡಿ ಈ ಥರ ಬರ್ನ್ ಟೆಸ್ಟ್ ಅಂತ ಇದು ನಾವು ರನ್ ಮಾಡಿದಾಗ ಲೋಡ್ ತೊಗೊಂಡಾಗ ಏನಾಗುತ್ತೆ ಅನ್ನೋದು ಅದು ಟೆಸ್ಟ್ ಆಗುತ್ತೆ. ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬರ್ನ್ ಟೆಸ್ಟ್ ವರ್ಕ್ ಏನು ಅಂತ ಹೇಳ್ಬಿಟ್ಟು. ಇದನ್ನು ನಾವು ಎಲ್ಲದಕ್ಕೂ ಬರ್ನ್ ಟೆಸ್ಟ್ ರನ್ ಮಾಡಿರ್ತೀವಿ. ಓಕೆ ಓಕೆ. ಇದು ನಿಮ್ಗೆ ಎಲ್ಲರಿಗೂ ಫಸ್ಟ್ ಸೆಕೆಂಡ್ಸ್ ಅಂತ ಹೇಳಿದರೆ ಎಲ್ಲರಿಗೂ ಡೌಟ್ ಇರೋದು ಬ್ಯಾಟ್ರಿ. ನಾವು ಬ್ಯಾಟ್ರಿ ಅಷ್ಟೇ ನೋಡಿ ಹೆಲ್ತ್ ಚೆಕ್ ಮಾಡಿರ್ತೀವಿ. ಇದು ನೋಡಿ 87, 88 ಇದು ಅಪ್ರಾಕ್ಸಿಮೇಟ್ ಹೆಲ್ತ್. ಇದು ಕೆಲವು ಟೈಮಲ್ಲಿ 100% ಹೆಲ್ತ್ ಇರ್ಬೋದು, ಓಕೆ, ಅಥವಾ 89, 90 ಆ ಥರ ಇರ್ಬೋದು. ಅಂದರೆ ಬ್ಯಾಟ್ರಿ ಹೆಲ್ತ್ ಎಕ್ಸಲೆಂಟ್ ಇರುತ್ತೆ.
ಓಕೆ ಸೊ ಆ ಥರ ಬ್ಯಾಟ್ರಿನ ನಾವು ಸೇಲ್ ಮಾಡ್ತೀವಿ ನಿಮಗೆ. ಮತ್ತೆ ಹಾರ್ಡ್ ಡಿಸ್ಕ್ ಡೌಟ್ ಇರುತ್ತೆ, ನಮ್ದು ಡೇಟಾ ಏನಾಗ್ಬಿಡುತ್ತಪ್ಪ, ಹಾರ್ಡ್ ಡಿಸ್ಕ್ ಹೋಗ್ಬಿಡುತ್ತೆ ಅಂತ. ಹೌದು. ಸೊ ಅದಕ್ಕೆ ನಾವು ಹಾರ್ಡ್ ಡಿಸ್ಕಿಗೂ ಟೆಸ್ಟಿಂಗ್ ಟೂಲ್ಗಳು ಬರುತ್ತೆ. ಇದರಲ್ಲಿ 2 ಥರ ಟೆಸ್ಟಿಂಗ್ ಇರುತ್ತೆ. ಒಂದು ಬಯಾಸ್ನಲ್ಲೇ ಚೆಕ್ ಮಾಡ್ಕೊಬೋದು. ಬಯಾಸ್ನಲ್ಲಿ ಅಂದರೆ ಸಿಸ್ಟಮ್, ಬಯಾಸ್ನಲ್ಲಿ ಅಂದರೆ ಸಿಸ್ಟಮು ಮ್ಯಾನುಫ್ಯಾಕ್ಚರ್ ಇರ್ತಾರಲ್ವಾ, ಅವರು ಸಿಸ್ಟಮ್ ಬೂಟ್ ಆಗೋದಕ್ಕಿಂತ ಮುಂಚೆನೇ ಅವರು ಒಂದು ಟೆಸ್ಟಿಂಗ್ ಟೂಲ್ಗಳನ್ನು ರನ್ ಮಾಡಿ ಇಟ್ಟಿರ್ತಾರೆ. ಬಯಾಸ್ನಲ್ಲಿ ನಾವು ಹಾರ್ಡ್ ಡಿಸ್ಕ್ ಟೆಸ್ಟ್ ಮಾಡ್ತೀವಿ. ಮತ್ತೆ ನಾವು ಬೇರೆ ಥರ್ಡ್ ಪಾರ್ಟಿ ಟೂಲ್ ಹಾಕ್ಬಿಟ್ಟು ನಾವು ಚೆಕ್ ಮಾಡ್ತೀವಿ ಹೆಲ್ತ್ ಏನಿರುತ್ತೆ ಅನ್ನೋ ಥರ. ಓಕೆನಾ. ಎಲ್ಲಾದರೂ ಹಾರ್ಡ್ ಡಿಸ್ಕ್ ಹೆಲ್ತೂ ಅಷ್ಟೇ 100% ಇರುತ್ತೆ. ಆ ಥರ ಮಷೀನನ್ನು ನಾವು ಸೇಲ್ ಮಾಡ್ತೀವಿ. ನೋಡಿ, ನಿಮಗೆ ಮತ್ತೆ ಡೌಟ್ ಇರ್ಬೋದು, ಒಳಗಡೆ ಏನೋ ಪ್ಯಾಚ್ ವರ್ಕ್ ಆಗಿರುತ್ತೆ, ಬ್ಯಾಟ್ರಿ ಉಬ್ಕೊಂಡಿರುತ್ತೆ, ಆ ಥರ ಎಲ್ಲ ನೋಡಿ. ಎಲ್ಲಾದರೂ OEM ಪ್ರಾಡಕ್ಟ್ಸ್ಗಳು ಇರುತ್ತೆ, ಯಾವುದು ಸರ್ವಿಸ್ ಆಗಿರಲ್ಲ. ಒರಿಜಿನಲ್ ಏನಿರುತ್ತೆ ಆ ಥರ ಇರುತ್ತೆ. ನೀವು ಬ್ಯಾಟ್ರಿ ಕಂಡೀಷನ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಯೂಸ್ ಆದಾಗ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಕೆಲವು ಸ್ವಲ್ಪ ಉಬ್ಕೊಂಡಂಗೆ ಆಗಿರ್ಬೋದು, ಅಥವಾ ಶೆಲ್ಫ್ಗಳು ಕೆಲವು ವೀಕ್ ಆಗಿರ್ಬೋದು. ಎಲ್ಲ ಲಿಥಿಯಂ ಬ್ಯಾಟ್ರಿ ಫುಲ್ ಒರಿಜಿನಲ್ ಕಂಡೀಷನ್. ಮಷಿನ್ಗಳು ಹಿಂಗೆ ಹೊರಗಡೆ ಔಟ್ಲುಕ್ ಕಾಣಿಸುತ್ತೆ, ಈ ಲ್ಯಾಪ್ಟಾಪ್ ಒಳಗಡೆ ಸಮೇತ ಅದೇ ಕಂಡೀಷನ್ ಫಿಟ್ ಆ್ಯಂಡ್ ಫೈನ್ ಲ್ಯಾಪ್ಟಾಪ್. ನಿಮಗೆ ಚೆಕ್ ಮಾಡ್ದಂಗೆ 100% ಅಥವಾ 99% ಹಾರ್ಡ್ ಡಿಸ್ಕ್ ಹೆಲ್ತು, ಎಬೋ 80% ಬ್ಯಾಟ್ರಿ ಹೆಲ್ತು, ಮತ್ತು ಕೀಸ್ಗಳು, ಕ್ಯಾಮ್ರಾ, ಮೈಕು, ಲ್ಯಾನ್ ಪೋರ್ಟು, ಪ್ರತಿಯೊಂದು ಕಾಂಪೋನೆಂಟ್ಸನ್ನು ನಾವು ಚೆಕ್ ಮಾಡಿ ಆಮೇಲೆ ನಾವು ಸೇಲ್ ಮಾಡ್ತೀವಿ. ನೀವು ಯಾವುದೇ ಲ್ಯಾಪ್ಟಾಪ್ನ ತೆಗೆದ್ಬಿಟ್ಟು ಯಾವುದೇ ಟೆಸ್ಟ್ ಮಾಡಿದ್ರೂ ಎಲ್ಲ ಕಾಂಪೋನೆಂಟ್ಸು ವರ್ಕಿಂಗ್ ಇರುತ್ತೆ. ಇವಾಗ ತೆಗೆದ್ಬಿಟ್ಟು ನೋಡಿ, ಲ್ಯಾನ್ ಹಾಕಿದೆ, ಲ್ಯಾನ್ ವರ್ಕಿಂಗ್ ಇದೆ, ವೈಫೈ ಮತ್ತು ಲ್ಯಾನ್ ಎರಡೂ ಬರ್ತಾ ಇದೆ. ಕ್ಯಾಮ್ರಾ ಕ್ವಾಲಿಟಿಗಳು ಮತ್ತು ಮೈಕು ಕ್ಯಾಮ್ರಾ ಕ್ವಾಲಿಟಿಗಳಿರ್ಬೋದು, ರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲದೂ ನಾವು ಚೆಕ್ ಮಾಡಿಬಿಟ್ಟೇ ಇಟ್ಟಿರ್ತೀವಿ. ವಿಡಿಯೋ ಕಾನ್ಫರೆನ್ಸ್ಗೆ ಅಥವಾ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡಿದಾಗ ಮೈಕ್ ವರ್ಕ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಯಾವುದೋ ತಲೆರೇಟೆ ಪ್ರಾಬ್ಲಮ್ಸ್ಗಳು ಇದರಲ್ಲಿ ಯಾವುದರಲ್ಲೂ ಇರಲ್ಲ. ಹೌದು. ಓಕೆ, 100% ಎಲ್ಲ ನೀಟಾಗಿ ಚೆಕ್ ಮಾಡಿ. ಹೌದು, ಚೆಕ್ ಆದಮೇಲೆ ಸೇಲಿಗೆ ಬರುತ್ತೆ. ಅದಾದಮೇಲೆ ಬೇಕಾದರೆ ನಿಮಗೆ ಡೌಟ್ ಇದ್ರೆ ಇನ್ನೊಂದ್ಸರಿ ನೀವು ಚೆಕ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ ತೊಗೊಂಡೋಗ್ಬೋದು. ಹೌದು. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ವ್ಯೂವರ್ಸ್ಗೆ ನಿಮ್ಮ ಈ ಏನು ವೈ ನ್ಯೂ ಬೈ ಲೈಕ್ ನ್ಯೂ ಅಂದರೆ ಏನಂತ ಹೇಳಿದ್ರೆ, ಹೊಸ ಥರ ಲ್ಯಾಪ್ಟಾಪು ನಿಮಗೆ 10% 15% ರೇಂಜಲ್ಲಿ ಹೊಸ ಥರ ಲ್ಯಾಪ್ಟಾಪೇ ಸಿಗುತ್ತೆ. ನಿಮಗೆ ಹೊಸ ಥರ ಲ್ಯಾಪ್ಟಾಪ್, ಆ ಥರ ಲ್ಯಾಪ್ಟಾಪ್ ನಿಮ್ಗೆ ಹೊಸ ಸಿಕ್ಕಿದಾಗ ಹೊಸ ತಗೊಳ್ಳೋ ನೆಸಿಟಿ ಇರಲ್ಲ ಅಂತ. ಓಕೆನಾ. ಅದಕ್ಕೆ ನಿಮ್ಗೆ ಹೊಸ ಥರ ತಗೊಳ್ಳಿ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಓಕೆ. ಅದೇ ನೀವು ಮಾಡ್ತಿರೋದು ಒಂದು ಸರ್ವಿಸೇ ಸರ್. ಹೌದು ಸರ್, ಇದು ಅಷ್ಟೇ ಸರ್. ಇವಾಗ ನಾನು ನಿಮಗೆ ಪಾಕೆಟ್ ಫ್ರೆಂಡ್ಲಿ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಬಿಟ್ಟು ನಮ್ಗೆ ಫ್ರೆಂಡ್ಲಿಗೆ ಬರುತ್ತೆ. ಮತ್ತೊಂದು ಅಂತ ಹೇಳಿದ್ರೆ, ಇದು ನಾವು ಮೇಜರ್ಲಿ ಅರ್ಥ ಮಾಡ್ಕೊಬೇಕಿದ್ದು, ಇದು ಯಾವುದೂ ಅಸೆಟ್ಸ್ ಅಲ್ಲ, ಇದೆಲ್ಲ ಡಿಪ್ರಿಸಿಯೇಷನ್ ಅಂತ ಗೊತ್ತಿರಬೇಕಾದ್ರೆ ಕಡಿಮೆ ಡಿಪ್ರಿಸಿಯೇಷನ್ ಹೆಂಗ್ ಮಾಡ್ಬೇಕನ್ನೋದನ್ನ ನಾವು ಅದನ್ನ ಯೋಚನೆ ಮಾಡ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ. ಅದೇ ಎಕನಾಮಿ ಫ್ರೆಂಡ್ಲಿ ಇದೀರಿ. ಹೌದು, ಒಳ್ಳೇದಾಗುತ್ತೆ ನಿಮಗೆ. ಎಲ್ಲಾದೂ ಅದೇ ತರ ಇರ್ಲಿಕ್ಕಾಗಿನೇ ಲಾಸ್ಟ್ ನಮ್ 10 years ಬರೀ ರೆಫರೆನ್ಸ್ ಅಲ್ಲೇ ನಾವು ಬಿಸ್ನೆಸ್ ಮಾಡ್ತೀವಿ. ನಾವು ಅದನ್ನ ಫೋಕಸ್ ಮಾಡೋದು, ಆ ತರ ತಗೊಳ್ಳಿ, ಈ ತರ ತಗೊಳ್ಳಿ, 5,000 ರೂಪಾಯಿ ಲ್ಯಾಪ್ಟಾಪ್ ತಗೊಳ್ಳಿ, ಕಸ್ಟಮರ್ಗೆ ಮಿಸ್ಗೈಡ್ ಮಾಡಿ ಸುಮ್ಮನೆ ನಮಗೆ ಏನಂತ ಹೇಳಿದ್ರೆ, ಅವ್ರದ್ದು 5,000 ರೂಪಾಯಿ ಇನ್ವೆಸ್ಟ್ ಮಾಡಿರಲಿ, 10,000 ರೂಪಾಯಿ ಇನ್ವೆಸ್ಟ್ ಮಾಡಿರಲಿ, ಅವ್ರದ್ದು ಅಮೌಂಟ್ ವೇಸ್ಟ್ ಆಗೋದು ನಮ್ಗೇನು ಇಂಟ್ರೆಸ್ಟ್ ಇಲ್ಲ. ನಾವು ಹೇಳ್ತಾರೋ ಕರೆಕ್ಟ್ ಲ್ಯಾಪ್ಟಾಪ್ ತಗೊಳ್ಳಿ, ನಿಮ್ಗೆ ಯಾವ್ದು ವರ್ಕ್ ಆಗುತ್ತೋ ಆ ಥರದೇ ತಗೊಳ್ಳಿ. ನಿಮ್ಗೆ ಮತ್ತೆ 7 days ನಿಮಗೆ ಬೇಕಾದ್ರೆ ರಿಪ್ಲೇಸ್ಮೆಂಟ್ ಟೈಮು ಬೇಕಾದ್ರೆ ಕೊಡ್ಬೋದು. ಮಿನಿಮಮ್ 7 days, 7 to 10 days. ನಿಮ್ಗೆ ಸೆಟ್ ಆಗಿಲ್ಲ ಅಂದ್ರೆ ಬೇರೆ ಲ್ಯಾಪ್ಟಾಪ್ ತಗೊಂಡ್ಬಿಟ್ಟು ಹೋಗಿ, ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಂಬಿಡಿ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.